ಏನೇ ಯಾರನ್ನ ಕರೆದ್ರೂ ಮುಂದೆ ಬರ್ತಾ ಇಲ್ಲ. ಅವ್ರ ಮುಖ ಇವ್ರು ನೋಡುದು, ಇವ್ರ ಮುಖ ಅವರು ನೋಡುದು. ಹೌದು, ಎದ್ದು ಬರುವುದಿಲ್ಲ. ಹೀಗೆ ಆದ್ರೆ ಅವ್ರ ಮುಖ ಇವ್ರು ನೋಡಿದ್ರೆ ಮುಖ ನೋಡಿದ್ರೆ ಸುಖ ಇಲ್ಲ. ಮುಂದೆ ಬನ್ನಿ, ಮುಂದೆ ಬನ್ನಿ, ವ್ಯಾಪಾರ ಮಾಡಿ ಬನ್ನಿ. ಯಾರು ಬರುವುದಿಲ್ಲ. ನನ್ನ ಗೋಕುಲದ ಗೋಪಿಕಾ ಸ್ತ್ರೀಯರು ನಾವು. ನನ್ನ ಮಹಾರಾಜ ನಮಗೆಲ್ಲೂ ಹಾಲನ್ನು ಕೊಡುವಂತ ಒಂದೊಂದು ಹಸುವನ್ನು ಕೊಟ್ಟ. ಆ ಹಾಲನ್ನು ಕರೆದು ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಇವುಗಳನ್ನೆಲ್ಲ ಮಾಡಿ ಅದನ್ನು ಮಾರಿ ಜೀವನವನ್ನು ಸಾಗಿಸುವ ಗೋಪಿಕಾ ಸ್ತ್ರೀಯರು ನಾವಿದ್ದೇವೆ. ಹೌದು, ಆದ್ರೆ ಇತ್ತೀಚೆಗೆ ನೋಡಿ ನಮ್ಮಲ್ಲಿ ಯಾರು ವ್ಯಾಪಾರಕ್ಕೆ ಬರುವುದಿಲ್ಲ. ಹೀಗೆ ಆದ್ರೆ ನಮ್ಮ ಹೊಟ್ಟೆಪಾಡಿನ ಗತಿ ಏನು? ಜೀವನವನ್ನ ಸಾಗಿಸ್ಬೇಕು ಅಂತ ಆದ್ರೆ ಈ ನಮ್ಮಲ್ಲಿರುವಂತ ಪದಾರ್ಥಗಳನ್ನೆಲ್ಲ ವ್ಯಾಪಾರ ಮಾಡಬೇಕು. ಇಲ್ಲಿ ನಿಂತಿದ್ರೆ ವ್ಯಾಪಾರ ಯಾರು ಮಾಡುವುದಿಲ್ಲ. ಮುಂದ್ಗಡೆ ಬೇಡ, ಹಿಂದ್ಗಡೆ ಹೇಳುವ. ಬೇಡ ಇಲ್ಲಿ ವ್ಯಾಪಾರ ಆಗುದಿಲ್ಲ ಹೀಗೆ ನಿಂತ್ರೆ. ಆದ್ರೆ ಯೋಚನೆ ಮಾಡುವುದು ಬೇಡ. ಮಧುರೆಯಲ್ಲಿ ಸಂತೆ ಅಂತೆ. ಹೌದು, ಅಲ್ಲಿಗೆ ಹೋಗುವ. ನೇರವಾಗಿ ಅಲ್ಲಿಗೆ. ಸ್ವಲ್ಪ ಸೀರಿಯಸ್ ಆಗಿ ಬಿಡಂತೆ. ಬಿಟ್ಟಾಯ್ತು. ನೀ ಎಂತ ಗೊತ್ತು ಎತ್ತುದ ನಾಲ್ಕು ಬಂದಲ್ಲ ಅಮ್ಮ ಮಾಸ್ತಿ ದುರ್ಗಿ ಅಮ್ಮ. ಅವಳು ನೋಡ್ಲಿಕ್ಕೆ ತಳ್ಳಿಗಿದ್ದಾಳೆ, ಜೋರಿದ್ದಾಳೆ. ತಾಗಿದಲ್ವೇ? ತಾಗುವುದು ಬೇರೆ, ತಾಗಿ ಹೋಗುದು. ತಾಗಿದ್ದರ ಬಗ್ಗೆ ಆಕ್ಷೇಪವೇ? ಹೌದು, ನಾವು ತಾಗಬೇಕಂತ ತಾಗಿದ್ದಲ್ಲ. ಮತ್ತೆ ನಮಗಾಗಿರುವಂತ ಮಂಡಿ ಬಿಸಿ ಈ ವರ್ಷ ಪರಿಹಾರ ಆಗುದಿಲ್ಲಲ್ಲ. ನಮಗಾಗಿರುವಂತ ತಲೆಬಿಸಿಯಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡುತ್ತಾ ಅದನ್ನೇ ವಿಮರ್ಶೆ ಮಾಡುತ್ತಾ ನೀವೇ ವಿಮರ್ಶೆ ಮಾಡ್ತೀವಿ. ಮಾರ್ಗ ಮುಂದೆ ಸಿಗಲಿಲ್ಲ. ಇದೇ ಮಾರ್ಗದಲ್ಲಿ ಹೀಗೆ ಹೋದವರು ನಾವು ತಿರುಗಿ ಬರುವಂತ ಹೀಗೆ ತಾಗಿ ಹೋದದ್ದು ಹೀಗೆ ತಾಗಿ ಹೋಗಿತ್ತು. ನಾವು ಬೇಕು ಅಂತ ತಾಗಿದ್ದಾರೆ. ಮತ್ತೆ ತಾಗಿ ಹೋಗಿದ್ದ ಮೊಮ್ಮಗಳ ನಮ್ಮನ್ನು ತಡೆದಿದೆ ಅಂತ ಹೇಳು. ತಡೆದಕ್ಕೂ ಕಾರಣ ಉಂಟು. ಈ ಪರಿಸರದ ಬಗ್ಗೆ ನಿಮಗೆ ಏನು ಗೊತ್ತಾಗ್ಲಿಲ್ಲ? ಇಲ್ಲ, ಗೊತ್ತುಂಟಲ್ಲ. ದಿನನಿತ್ಯವೂ ನೀವು ಇಲ್ಲಿಗೆ ಬರುವುದು. ಇಲ್ಲಿಗೆ ಬಂದು ಮಧುರೆಗೆ ಹೋಗು. ಅಂಕದ ಕಟ್ಟೆ. ಇದು ಅಂಕದ ಕಟ್ಟೆ ಅಲ್ಲ. ಈಗ ಅಂಕದ ಕಟ್ಟೆ ಹೋಗಿ ಬೇರೊಂದಾಗಿದೆ. ಹೌದೇ? ಸರಿಯಾಗಿ ನೋಡು. ಸರಿಯಾಗಿ ನೋಡ್ತಾ ಇದ್ದೇನೆ. ಆಚೆ ಈಚೆ ಬದಲಾವಣೆ ಇದೆ. ಮತ್ತೆ ಹೇಗಿದ್ದ? ಸ್ವಲ್ಪ ಮಾತ್ರ ಅಲ್ಲ, ತುಂಬಾ ಬದಲಾವಣೆ ಆಗಿದೆ. ಸುಣ್ಣ ಬಣ್ಣ ಹೊಡೆದಿದ್ದಾರೆ. ಸುಣ್ಣ ಬಣ್ಣ ಯಾರು ಹೊಡೆದಿದ್ದು? ಅಪ್ಪಯ್ಯ ಹೊಡೆದು. ಸುಣ್ಣ ಬಣ್ಣ ಮಾಡಿದವರು ಯಾರು? ಯಾರು ಮಾಡಿದವರು? ಸುಣ್ಣ ಬಣ್ಣ ಮಾಡಿಸಿದವರು ನಾವು. ಬರೆದವಲ್ಲ, ಬಡಿಸಿದ್ದ. ಹೌದು, ಬಡಿಸಿದ್ದು ಮಾಡಿಸಿಲ್ಲ. ಬರ್ರೆ. ಬನ್ನಿ 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 ಬನ್ನಿ. ಹೀಗೆ ಬರ್ರಿ. ನಾನ್ ಚಲ್ಲ ಯಾರು ನೀ? ಶಕ್ತರು ಕುಳಿತುಕೊಳ್ಳುವರು.
ಆಸಕ್ತರು ನಿಲ್ಲು. ಪಾಪ ಎಂತ ಮಾಡುದು? ಎಂತ ಯೋಚನೆ ಮಹಾ. ಅಜ್ಜಿ ಯಾವಾಗ್ಲೂ ಹಾಗೆ ಹೌದಾ? ನಿಂತೇ ಕುಡಿದ್ರೆ ಹಿಡ್ಕೊಳ್ತದೆ. ಅವ್ರನ್ನ ನೋಡಿದ್ರೆ ಅವ್ರು ಜೋರು ಮಾಡ್ತಾರೆ. ಮತ್ ನಾನೇ ನೋಡುದೇನಾ? ನೀನಾದ್ರು ಸುಮ್ಮನೆ ಅಂತ ನೀನ್ ನೋಡುತ್ತೆ. ಯಾರಾದ್ರೂ ನೋಡುದ್ಯಾ? ಯಾರನ್ನು ನೋಡೋದ್ ಬೇಡ. ನೋಡ್ಬೇಡವಾ? ಯಾವಾಗ್ಲೂ ನೋಡ್ಬೇಡವಾ? ನಿನ್ ಹೆಸರು ಎಂತ? ಅವಳೇ ಹೆಸರು ಕಾಲ. ಅವನ ಹೆಸರು ಎಂತ? ಅವಳ ಹೆಸರು ಲಕ್ಷ್ಮಿ ಅಂತ ನಿನ್ಗೆ ಅವಳಿಗೆ ಎಂತ ಬಾಯಿ ಪುಣ್ಯ ಜಾಸ್ತಿ ಮಾತಾಡ್ತಾ ಬಾಯ್. ಅವಳ ಹೆಸರು ಮಾತಾಡ್ತೀಯ? ನೀ ಅವಳ ಇವಳು ಜೋಡಿ ಹೊಟ್ಟೆ ಕಡಿಮೆ ಕಿಚ್ಚ ಆಡು. ಆಗುತ್ತದೆ. ಅವ್ನು ನಿನ್ ಮಾತಾಡ್ತೇ ಇಲ್ಲ. ಅವಳು ಹೊಟ್ಟೆ ಏ ಹಾಗಾದ್ರೆ ಇವಳಲ್ಲಿ ಮಾತಾಡು. ಏ ನಿನ್ನ ಹೆಸರು ಎಂತ? ನನ್ನ ಹೆಸರು ನಿಂಗೆ ಅಂತ. ನಿಂಗ ನಿಂಗಿ ನೀನು ನನ್ನ ಅಂಗಿ. ನುಂಗು ಬಿಡ್ತಾ ಈಗ. ಇದು ಅಂಕದ ಕಟ್ಟೆ ಅಲ್ಲ, ಪೂರ್ಣ ಬದಲಾಗಿದೆ. ಅಜ್ಜಿ ಏನು ಕಾಣಿಸುವುದಿಲ್ಲ ಮಗ. ಅಂದ್ರ ಅಂಕದ ಕಟ್ಟೆ ಇದ್ದದ್ದು ನಾವೆಲ್ಲ ಬದಲು ಮಾಡಿದ್ದೇವೆ ನೋಡಿ. ಈಗ ಗೆಳತಿ ಇದೇನು ನೋಡಿ ಬರೋದ್ ನಾವು ಸುಂಕದ ಕಟ್ಟೆ. ಬೇಗ ಓದಿ. ನಿನಗೆ ಅದು ತಲೆ ಹೋಯ್ತು ನೋಡೋದು. ಸುಂಕದ ಕಟ್ಟೆ ಯಾಕೆ ನಾವು ನಿರ್ಮಿಸಿದ್ದೇವೆ? ಅದಕ್ಕೊಂದು ಕಾರಣ ಉಂಟು. ನೀವು ಮಾಡ್ಬೇಕಂತ ಅನ್ಬಲ್ಲಿನ ಕೊಟ್ಟು ಹೋಗಿರಿ ಶಂಕರನು ಮಾಡಿದವು ನಾವೇ ಇದ್ದೇವೆ. ಕಾರಣ ಹೆಸರು ಸೂಚಿಸುತ್ತದೆ. ಸುಂಕವನ್ನು ವಸೂಲಿ ಮಾಡಬಹುದಾದಂತ ಕೇಂದ್ರವಿದು. ಸುಂಕ ವಸೂಲಾತಿ ಕೇಂದ್ರ ಎಂಬಲ್ಲಿಗೆ ಸುಂಕದ ಕಟ್ಟೆ. ನಾವು ಸುಂಕವನ್ನು ಕೊಡ್ಬೇಕು ನಿಮ್ಗೆ. ನೀವು ಪಡೆದುಕೊಳ್ಳುವವ್ರನ್ನ ಕೊಡುವವ್ರು ನೀವು. ಕೊಟ್ಟರೆ ಏನ್ ಮಾಡ್ತೀರಾ? ಸುಂಕ ಕೊಟ್ಟರೆ ಏನ್ ಮಾಡ್ತೀರಾ? ಒಟ್ಟು ಏನ್
ಪ್ರಶ್ನೆ ಹೌದಾದ್ರೆ ನಾವು ತೋಡಿ ಸಂಘ ಹಾಕ್ತೇವೆ. ನೀರು ಹೋಗ್ಲಿಕ್ಕೆ ಹಾ, ಈ ತೋಡಿಗೆ ಸಂಕ ನಮ್ಮಲ್ಲಿ ಕೊಡ್ಬೇಕಾ? ಕೊಡ್ಬೇಕು. ಆಯ್ತು ಕೊಡ್ತೇವೆ. ದೊಡ್ಡ ಮನಸ್ಸು ಮಾಡಿ ಕೊಡ್ತೀವಿ. ಅದ್ರಲ್ಲಿ ಉಳಿದ್ರೆ ಏನ್ ಮಾಡ್ತೀಯಾ? ಅಲ್ಲ ಪಕ್ಕದಲ್ಲಿ ಇವತ್ತೀ ಮಂಡಲ, ಅದರಲ್ಲಿ ಉಳಿದ್ರೆ ಅಲ್ಲೇ ಈಚೆಗೆ ಯುವಕ ಮಂಡಲ, ಅದ್ರಲ್ಲಿ ಉಳಿದ್ರೆ ಮಧ್ಯ ಶಿಶು ಸಂಹಾರ ಕೇಂದ್ರ. ಹೋಗಿ ನಿನ್ನ ಕಡಿಯುವುದಲ್ಲಿ ಅದಲ್ಲೂ ಮನೆಯ ಶಿಶು ಸಂಹಾರ ಕೇಂದ್ರವಲ್ಲ, ಶಿಶು ಸಂರಕ್ಷಣಾ ಕೇಂದ್ರ. ಹಾ, ಆತ್ಮೀಯ, ಓ, ಒಂದು ಪ್ರಶ್ನೆ. ಈ ಕಡೆಯಲ್ಲಿ ಯುವಕ ಮಂಡಲ, ಆ ಕಡೆಯಲ್ಲಿ ಯುವತಿ ಮಂಡಲ, ಹಾ, ಮಧ್ಯದಲ್ಲಿ ಶಿಶು ಸಂರಕ್ಷಣಾ ಕೇಂದ್ರಕ್ಕೆ ಅದಕ್ಕೆ ಇಟ್ಟದ್ದು. ಅದರ ಅರ್ಥ ಅದರಲ್ಲೇ ಇದ್ದ ಬಿಡ್ತಿ ನಾ ಹೇಳುವುದಿಲ್ಲ. ಹಾ, ಸುಂಕ ಕೊಡಬೇಕು. ಹಾಗಾದ್ರೆ ಸುಂಕ ಯಾವುದಕ್ಕೆ? ನೀವು ಹಿಡಿದಿರುವಂತ ಒಂದೊಂದು ವಸ್ತುವಿಗೆ ಇಂತಿಷ್ಟ ದರ ಎನ್ನುವ ಹಾಗೆ ನಾವು ನಿಗದಿಪಡಿಸಿದ್ದೇವೆ. ಹೌದು. ಜೊತೆಗೆ ಪರೀಕ್ಷೆಗೆ ನಾವು ಒಡ್ಡುತ್ತೇವೆ. ಪರೀಕ್ಷೆ ಮಾಡ್ತೀರಾ? ಎಂತ ಉತ್ಕೃಷ್ಟವಾದ ಗುಣಮಟ್ಟ ಹೊಂದಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಹಾ, ತಿಳಿಬೇಕು ನಾವು. ಹಾಗೆ ಪರೀಕ್ಷೆ ಮಾಡ್ಬೇಕು. ಇಲ್ಲಿಂದ ಶುರು ಮಾಡುದಾ, ಇಲ್ಲಿಂದ ಶುರು ಮಾಡುದಾ? ನಿನಗೆ ಎಲ್ಲಿಂದ ಶುರು ಮಾಡ್ಬೇಕು ಅನಿಸ್ತದೋ ಅಲ್ಲಿಂದ ಶುರು ಮಾಡಿ. ನಂಗೆ ನಿನ್ಕೊಂಡ್ರೆ ನೀನು ಅಲ್ಲಿಂದೇ ಶುರು ಮಾಡ. ಕೆಲಸ ಮಾಡು, ಇಲ್ಲಿಂದಲೇ ಶುರು ಮಾಡ್ಕೊ. ಅಲ್ಲ, ಇವಳು ಹೇಳಿದ್ರೆ ನೀನ್ ಹೆದರ್ಬೇಡ ನೀನು. ಹೆದರ್ಕೊಳ್ಬೇಡ.